ಅವ್ರು ಹೇಳಿರೋದನ್ನ ನೀವು ಫಾಲೋ ಮಾಡ್ತೀರಾ? ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಬಸ್ ಹತ್ತೋದು ಬಿಟ್ಟು ಚಿನ್ನ ಖರೀದಿ ಮಾಡೋದು ಬಿಡ್ತೀರಾ? ನಾವು ಒಬ್ಬರು ಫಾಲೋ ಮಾಡೋದಲ್ಲ, ಎಲ್ಲರ ಜವಾಬ್ದಾರಿ ಇದೆ. ದೇಶದ ಹಿತದೃಷ್ಟಿ ಬಂದಾಗ ಎಲ್ಲ ಪಕ್ಷಗಳು, ಎಲ್ಲ ಸರ್ಕಾರಗಳ ಜವಾಬ್ದಾರಿ ಇದೆ. ಅಲ್ಲಿ ಒಬ್ಬರ ಜವಾಬ್ದಾರಿಯಿಂದ ಇದನ್ನೆಲ್ಲ ಸರಿಪಡಿಸ್ಲಿಕ್ಕಾಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಆದರೆ ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ದೇಶದ ಒಂದು ಗೌರವವನ್ನು ಕಾಪಾಡಬೇಕಾದ್ರೆ ನಾವು ಇವತ್ತು ಆ ದೇಶವನ್ನು ಆಳ್ತಕ್ಕಂಥವರು ಯಾವೊಂದು ಜವಾಬ್ದಾರಿಯಲ್ಲಿರ್ತಾರೆ ಅವರು ನಮ್ಮ ದೇಶ ಪಾಕಿಸ್ತಾನದ ರೀತಿ ಆಗ್ತಾ ಇದೆ ಅಂತಕ್ಕಂಥ ತೋರಿಸ್ಕೋಬೇಕಾ? ಇದನ್ನೆಲ್ಲ ಕಟ್ ಮಾಡಲಿಕ್ಕೆ ಹೋಗಿ. ಆದರೆ ಇವತ್ತು ಆ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರವ್ರದ್ದೇ ಆದಂಥ ಒಂದು ಪ್ರೋಟೋಕಾಲ್ಗಳಿರುತ್ತೆ. ಅದನ್ನು ಇವತ್ತು ಸಣ್ಣತನದಲ್ಲಿ ಮಾತನಾಡೋದು ಸೂಕ್ತ ಅಲ್ಲ. ಮೊದಲು ಇವರುಗಳ ಒಂದು ಜವಾಬ್ದಾರಿ ಏನಿದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ನೀಟ್ ಎಕ್ಸಾಮ್ಗಳನ್ನು ರದ್ದು ಮಾಡಾಯಿತು ಅನ್ನೋ ಕಾರಣಕ್ಕೆ ರದ್ದು ಮಾಡಿದ್ದಾರೆ. ಕಾಂಗ್ರೆಸ್ ವಿಪಕ್ಷಗಳು ಟೀಕೆ ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ಅದು ಪರೀಕ್ಷೆ ಮಾಡಿ ಯೋಗ್ಯತೆ ಇಲ್ಲ, 3-4 ಬಾರಿ ಪರೀಕ್ಷೆ ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ? ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ಲಕ್ಷಾಂತರ ಜನ ಎಕ್ಸಾಮ್ ರೀಡು ಮಾಡಿಕೊಟ್ಟಂಥ ವ್ಯಕ್ತಿನ ತಗೊಂಡೋಗಿ KPSC ಚೇರ್ಮನ್ ಮಾಡಿ ಪಬ್ಲಿಕ್ನಲ್ಲಿ ಯಾವ ಒಂದು ಪೋಸ್ಟ್ಗಳಿಗೆ ಹಣ ನಿಗದಿ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ನಡೀತು. ಆ ವಾತಾವರಣ ತಂದಂಥವ್ರು ನೀವು. ನಿಮಗೆ ಇವತ್ತು ಎಕ್ಸಾಮ್ಗಳಲ್ಲಿ ಇವತ್ತೇನು ರಾಜಸ್ಥಾನದಲ್ಲಿ ನನಗೂ ಅರ್ಥವಾಗ್ತದೆ, ರಾಜಸ್ಥಾನದಲ್ಲಿ ನೀಟ್ ಎಕ್ಸಾಮ್ ಬರೀತಕ್ಕಂಥ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಏನೊಂದು ಹೊರಗಡೆ ಲೀಕ್ ಆಗಿದೆ. ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋದು ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು ಇದೆ. ಅದರಿಂದ ಇವ್ರಿಗೆ ಯಾವ ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅನ್ನೋದು ಕೇಳಲಿಕ್ಕೆ ಬಯಸ್ತಾರೆ. ಪ್ರಧಾನಿ ಅವರು ಬಂದಾಗ ಭದ್ರತಾ ವೈಫಲ್ಯ ಆಗಿದೆ, ಜಿಲೆಟಿನ್ ಗಡ್ಡಿಗಳು ಪತ್ತೆ ಆಗಿದೆ. ಇದ್ರ ಬಗ್ಗೆ ಈಗಾಗಲೇ ಹಲವಾರು ರೀತಿಯಲ್ಲಿ ತನಿಖೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ನಿಜವಾದ ವಾಸ್ತವಾಂಶ ಏನು ಬರೋವರೆಗೂ ಕಾಯ್ಬೇಕಷ್ಟೇ. ಒಂದು ನಿಮಗೆ GBA ಎಲೆಕ್ಷನ್ ವಿಷಯದಲ್ಲಿ ಹೇಳ್ತಕ್ಕಂಥದ್ದು, GBA ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಲೆಕ್ಷನ್ ಕಮಿಷನ್ನ ಸಿಬ್ಬಂದಿಗಳನ್ನು ಕರೆದರು. ಉಪಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಕರೆದು GBA ಎಲೆಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಒತ್ತಡ ಹಾಕಿದ್ರು ಮುಖ್ಯಮಂತ್ರಿಗಳು. ನಂತರ ಈ ಉಪಮುಖ್ಯಮಂತ್ರಿಗಳು ಬಂದು ಮತ್ತಿನ್ನೊಂದು ಸಭೆ ಕರೆದ್ರು. ಯಾವುದೇ ಕಾರಣಕ್ಕೂ GBA ಎಲೆಕ್ಷನ್ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಯಾವ ಆಧಾರದ ಮೇಲೆ ನೀವು ಮಾಡ್ತಕ್ಕಂಥದ್ದು ಡೈರೆಕ್ಷನ್ ಕೊಟ್ರಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಒತ್ತಡ ಹಾಕಿ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಮಗೆ ಜನಗಣತಿ ಅದು ಇದು ಅಂತೇಳಿ ಕಾರಣ ಕೊಟ್ಟು ಸೆಪ್ಟೆಂಬರ್ವರೆಗೂ ಚುನಾವಣೆ ನಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಮುಂದಕ್ಕೆ ಹಾಕಲಿಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕಿದ್ದಾರೆ. ಈ ಮುಖ್ಯಮಂತ್ರಿಯ ಸ್ಥಾನದ ಒಂದು ಚರ್ಚೆ ನಡೀತಾ ಇದೆಯಲ್ಲ 3 ವರ್ಷದಿಂದ, ಮುಖ್ಯಮಂತ್ರಿಗಳಿಗೆ ಚುನಾವಣೆಗೆ ಹೋದರೆ ಮುಖ್ಯಮಂತ್ರಿಯ ಸ್ಥಾನ ಭದ್ರ ಆಗ್ತದೆ ಇನ್ನೊಂದು 6 ತಿಂಗಳು ಅಂತಕ್ಕಂಥದ್ದು. ಇವರಿಗೆ ಚುನಾವಣೆ ಏನಾದರೂ ಆದರೆ ನನ್ನ ಸ್ಥಾನಕ್ಕೆ ಚ್ಯುತಿ ಆಗ್ತದೆ, ನನ್ನ ಸ್ಥಾನ ಸಿಗುತ್ತೋ ಇಲ್ಲವೋ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಏನು ಒಳಗಡೆ ಇಬ್ಬರಲ್ಲೂ ಗಲಾಟೆಗಳು ನಡೆದು ಅಂತಿಮವಾಗಿ ಉಪಮುಖ್ಯಮಂತ್ರಿಗಳ ಒತ್ತಡದ ಮೇರೆಗೆ ಸುಪ್ರೀಂ ಕೋರ್ಟ್ ಮುಂದೊಂದು ಅರ್ಜಿ ಹಾಕೊಂಡವರಿಗೆ ಇದು ಇರತಕ್ಕಂಥ ವಾಸ್ತವಾಂಶ. ಅದರಿಂದ ಇವರಿಗೆ ಚುನಾವಣೆ ಒಬ್ಬರಿಗೆ ನಡೆಸಬೇಕು, ಮುಖ್ಯಮಂತ್ರಿ ಚೇರ್ ಉಳಿಸ್ಕೋಬೇಕು ಅನ್ನೋದು ಒಬ್ಬರಿಗೆ, ಇನ್ನೊಬ್ಬರಿಗೆ ಚುನಾವಣೆ ಮುಂದಕ್ಕೆ ಹಾಕಬೇಕು, ಮುಖ್ಯಮಂತ್ರಿ ಚೇರ್ ಪಡಿಬೇಕು ಅಂತಕ್ಕಂಥದ್ದು ಇದರಲ್ಲಿ ನಡೀತಾ ಇದೆ. ಇವರಿಬ್ಬರಲ್ಲಿ ಸಂಘರ್ಷ.